ಚೀನಾದವರು ಭಾರತವನ್ನು ಯಾವ ರೀತಿಯಾಗಿ ಸುಲಿಗೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ತಿದ್ದಾರೆ. ಈ ಒಂದು ಆ್ಯಪ್ಗಳನ್ನು ಡೆವಲಪ್ ಮಾಡ್ಕೊಂಡು, ಅಂದರೆ ಭಾರತಕ್ಕೆ ಯಾರ್ಯಾರು ಈ ಸಾಫ್ಟ್ವೇರ್ ಡೆವಲಪ್ ಮಾಡುವಂತಹ ವ್ಯಕ್ತಿಗಳಿದ್ದಾರೆ ಅವ್ರ ಬಳಿ ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡ್ತಾರೆ. ಅದರಲ್ಲಿ ಲೋನ್ ಆ್ಯಪ್ಗಳಿರ್ಬೋದು ಅಥವಾ ಬೇರೆ ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೇಡಿಂಗ್ ಏನಿರುತ್ತೆ, ಟ್ರೇಡಿಂಗ್ ಆ್ಯಪ್ ಇರ್ಬೋದು ಅಥವಾ ಗೇಮ್ ಆ್ಯಪ್ ಇರ್ಬೋದು, ಇದೆಲ್ಲದನ್ನು ಕೂಡ ಒಬ್ಬ ಇಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಇನ್ನೊಬ್ಬ ಯಾವುದೋ ಪಳಗಿರ್ತಕ್ಕಂಥ ವ್ಯಕ್ತಿನೋ ಅವನ ಕಡೆಯಿಂದ ಕೆಲಸವನ್ನು ಮಾಡಿಸ್ತಾರೆ, ಒಂದು ಸಾಫ್ಟ್ವೇರನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಅದಾದ ಮೇಲೆ ಟೆಲಿಗ್ರಾಮ್ನಲ್ಲಿ ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನು ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಟೆಲಿಗ್ರಾಮ್ನಲ್ಲಿ ಯಾವ ರೀತಿಯಾಗಿ ಮೆಸೇಜ್ ಹಾಕ್ತಾಯಿದ್ರು, ಇಲ್ಲಿ ಕೆಲ ವ್ಯಕ್ತಿಗಳಿಂದ ಬ್ಯಾಂಕ್ ಖಾತೆಗಳು ಬೇಕಾಗ್ತವೆ. ಒಂದು ವೇಳೆ ಈ ಒಂದು ಆ್ಯಪ್ಗೆ ಹಣವನ್ನು ಯಾರು ಹಾಕ್ತಾರೆ, ಹಾಕಿದಂಥ ಅಮೌಂಟ್ಗಳು ನೇರವಾಗಿ ಒಂದು ಫ್ರಾಡ್ ಅಕೌಂಟ್ಗೆ ಹೋಗಿ ಸೇರಬೇಕಾಗುತ್ತೆ. ಯಾವುದೋ ಒಬ್ಬ XYZ ವ್ಯಕ್ತಿಯ ಅಕೌಂಟ್ಗೆ ಹೋಗಿ ಸೇರಬೇಕು. ಆ ದುಡ್ಡನ್ನು ತಕ್ಷಣವೇ ತಮ್ಮ ಅಕೌಂಟ್ಗೆ ಹಾಕ್ಕೊಳ್ಳುವಂತಹ ಕೆಲಸವನ್ನು ಚೀನಾದವರು ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲಿಗೆ ಏನು ಮಾಡ್ತಾರೆ, ಇಲ್ಲಿ ಇರ್ತಕ್ಕಂಥ ಭಾರತದಲ್ಲಿ ಎಷ್ಟು ಜನ ಸ್ಟೂಡೆಂಟ್ಗಳಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ, ಅದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋ ಏನಿರ್ತಾರೆ ಅವರನ್ನು ಟೆಲಿಗ್ರಾಮ್ನಲ್ಲಿ ಸಂಪರ್ಕಿಸ್ತಾರೆ. ಬರೀ ಮೆಸೇಜ್ಗಳನ್ನು ಹಾಕುವಂತಹ ಕೆಲಸಗಳು ಮಾಡ್ತಾರೆ. ಅಂದರೆ ನೀವು ಒಂದು ವಿಚಾರಕ್ಕೆ ನಮ್ಗೆ ಇಂತಿಷ್ಟು ಬ್ಯಾಂಕ್ ಖಾತೆಗಳನ್ನು ಮಾಡಿಕೊಟ್ಟಿದ್ರೆ ಅದಕ್ಕೆ ಇಂತಿಷ್ಟು ಅಮೌಂಟ್ಗಳನ್ನು ನಾವು ಕೊಡ್ತೀವಿ. ಅಂದರೆ ಆ ಬ್ಯಾಂಕ್ ಖಾತೆಯಲ್ಲಿ ಟ್ರಾನ್ಸಾಕ್ಷನ್ ಇಂತಿಷ್ಟು ಆಗಿರುತ್ತೆ, ಆ ಟ್ರಾನ್ಸಾಕ್ಷನ್ಗೆ 10% ಕ್ರಿಪ್ಟೋ ಕರೆನ್ಸಿಗಳನ್ನು ನೀಡ್ತೀವಿ ಅಂತೇಳಿ ಹೇಳ್ತಾರೆ. ಇದನ್ನು ನಂಬಿದಂಥವ್ರು ಈಸಿಯಾಗಿ ಅಮೌಂಟ್ ಬರುತ್ತಲ್ಲ ಅಂತ ಹೇಳಿ ಸ್ಟೂಡೆಂಟ್ಗಳಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಿರ್ಬೋದು ಒಂದು ಕಂಪನಿಯನ್ನು ಮಾಡ್ಕೊತಾರೆ. ಕಂಪ್ನಿ ಕರೆಂಟ್ ಅಕೌಂಟ್ ಇದೆ ಅಂತ ಹೇಳಿದ್ರೆ 5 ಕೋಟಿ 6 ಕೋಟಿ 10 ಕೋಟಿವರೆಗೂ ಕೂಡ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಒಂದು ಕಂಪ್ನಿಯನ್ನು ಇಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ತೆಗಿತಾರೆ. ಬ್ಯಾಂಕ್ನವರು ಅಲ್ಲಿ ವೆರಿಫಿಕೇಷನ್ಗೆ ಬರ್ತಾರೆ. ವೆರಿಫಿಕೇಷನ್ ಬಂದಾಗ ಅಲ್ಲೊಂದು ಆಫೀಸ್ ಇದೆ ಅಂತ ಗೊತ್ತಾಗುತ್ತೆ. ಆ ಗೊತ್ತಾಗ್ತಾ ಇದ್ದಂತೆ ನಂತರದಲ್ಲಿ ಆ ಬ್ಯಾಂಕ್ ಖಾತೆಗಳು ಏನೇನು ಬೇಕು, ಕರೆಂಟ್ ಅಕೌಂಟ್ಗಳನ್ನು ಒಂದು 3-4 ಅಕೌಂಟ್ಗಳನ್ನು ಅಥವಾ 5-6 ಅಕೌಂಟ್ಗಳನ್ನು ಕರೆಂಟ್ ಅಕೌಂಟ್ಗಳನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ. ಆ ಕರೆಂಟ್ ಅಕೌಂಟ್ಗಳನ್ನು ಟೆಲಿಗ್ರಾಮ್ನಲ್ಲೇ ಎಲ್ಲ ರೀತಿಯ ಆನ್ಲೈನ್ ಏನೇನು ಕೊಡಬೇಕು, ಎಲ್ಲ ಪಾಸ್ವರ್ಡಿಂದ ಹಿಡಿದು ಎಲ್ಲದನ್ನೂ ಕೂಡ ಕೊಡುವಂತಹ ಕೆಲಸವನ್ನು ವ್ಯಕ್ತಿಗಳು ಮಾಡ್ತಾರೆ. ಯಾರು? ಚೀನಾ ವ್ಯಕ್ತಿಗಳಿಗೆ. ಚೀನಾದವರು ಅಲ್ಲಿ ಆ ಖಾತೆಗಳನ್ನು ತೆಗೆದುಕೊಳ್ತಾ ಇದ್ದಂತೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ, ಇಂದು ಫ್ರಾಡ್ ಮಾಡಬೇಕಲ್ಲ, ಅದಕ್ಕೆ ಮತ್ತೊಂದು ರೀತಿಯ ಒಂದು ವಿಚಾರವನ್ನು ಶುರು ಮಾಡ್ತಾರೆ. ಅಂದರೆ ಈ ಗೇಮಿಂಗ್ ಆ್ಯಪು ಅಥವಾ ಏನು ಟ್ರೇಡಿಂಗ್ ಆ್ಯಪು, ನೀವು ₹1 ಹಾಕಿದರೆ ₹100 ಬರುತ್ತೆ, ₹100 ಹಾಕಿದರೆ ₹1000 ಬರುತ್ತೆ, ಈ ರೀತಿಯಾಗಿ ಹೇಳೋದಕ್ಕೆ ಒಂದು ಕಾಲ್ ಸೆಂಟ್ರನ್ನು ತೆಗಿತಾರೆ. ಕಾಲ್ ಸೆಂಟ್ರು ಇಲ್ಲಿ ಬೆಂಗಳೂರು ಸಿಟಿ ಅಥವಾ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಇರಲ್ಲ, ನಮ್ಮ ಭಾರತ ದೇಶದಲ್ಲಿ ಇರಲ್ಲ. ಎಲ್ಲೋ ಕಾಂಬೋಡಿಯೋ, ಥೈಲ್ಯಾಂಡೋ, ಶ್ರೀಲಂಕಾನೋ ಈ ಭಾಗದಲ್ಲಿ ಒಂದು ದೊಡ್ಡದಾದಂಥ ಒಂದು ಕಂಪನಿಯನ್ನು ತೆಗೆದಿರ್ತಾರೆ. ಇದು ಬರೀ ಕಾಲ್ ಸೆಂಟರ್ಗೆ ಮಾತ್ರ. ಕಾಲ್ ಸೆಂಟರ್ನಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಯಾರ್ಯಾರು ದುಡಿತಾ ಇದ್ದಾರೆ, ಕಾಲ್ ಸೆಂಟ್ರಲ್ಲಿ ಮಾತಾಡುವಂಥ ವ್ಯಕ್ತಿಗಳು ಯಾರಿರ್ತಾರೆ, ಎಲ್ಲ ಭಾರತದವರೇ ಆಗಿರ್ತಾರೆ. ಅವ್ರಿಗೆ ಒಳ್ಳೊಳ್ಳೆ ಪ್ಯಾಕೇಜ್ಗಳನ್ನು ಕೊಟ್ಟು ಅಲ್ಲಿ ಕೂರಿಸಿರ್ತಾರೆ. ಏನು ಮಾಡಬೇಕು, ಭಾರತದಲ್ಲಿ ಇರ್ತಕ್ಕಂತಹ 140 ಕೋಟಿ ಜನರಲ್ಲಿ ಮಿನಿಮಮ್ ಒಂದು 40-50 ಕೋಟಿ ಜನರು ಏನಿರ್ತಾರೆ ಸ್ವಲ್ಪ ಸುಸಂಸ್ಕೃತವಾಗಿರ್ತಾರೆ, ಓದಿರ್ತಾರೆ, ಅವ್ರ ಹತ್ರ ದುಡ್ಡಿರುತ್ತೆ ಅನ್ನೋದು ತಿಳ್ಕೊಂಡು ಆ ಡಾಟಾಗಳನ್ನು, ನಂಬರ್ಗಳು ಯಾರ್ಯಾರು ಇರ್ತಾರೆ ಅದನ್ನು ಇನ್ಸ್ಟಾದಲ್ಲೇ ಅಥವಾ ಏನು ಟೆಲಿಗ್ರಾಮ್ ಏನಿದೆ ಟೆಲಿಗ್ರಾಮ್ನಲ್ಲೇ ನೇರವಾಗಿ ಸಂಪರ್ಕಿಸುವಂಥ ಕೆಲಸಗಳನ್ನು ಅಥವಾ ಕಾಲ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಿಸೀವ್ ಮಾಡಿ ಮಾತಾಡಿದವರಿಗೆ ಬಣ್ಣದ ಮಾತುಗಳನ್ನು ಆಡುವಂಥವ್ರು ನಮ್ಮವರೇ ಆಗಿರ್ತಾರೆ. ಚೀನಾದವ್ರು ಹೇಳಿರ್ತಾರೆ ಇದೇ ರೀತಿಯಾಗಿ ಮಾತಾಡಬೇಕು ಅಂತ. ಅದೇ ರೀತಿಯಾಗಿ ಮಾತಾಡಿ ಏನು ಒಪ್ಪಿಸುವಂಥದ್ದು. ಈಗ ನೀವು ₹400 ಹಾಕಿದರೆ ₹2500 ಇವತ್ತೇ ದುಡಿಬೋದು, ಇಲ್ಲ 2500 ಹಾಕಿದರೆ 50,000 ಬರುತ್ತೆ, 50,000 ಹಾಕಿದರೆ 50 ಲಕ್ಷ ಬರುತ್ತೆ ಅಂತೇಳಿ ಹೇಳುವಂಥ ಕೆಲಸಗಳು ಮಾಡ್ತಾರೆ. ಇದನ್ನು ನಂಬಿದಂಥವ್ರು ನೇರವಾಗಿ ಹೌದಾ ಈ ರೀತಿಯಾಗಿ ಸುಮ್ಮನೆ ಕೂತಿದ್ರು ಕೂಡ ಅಮೌಂಟ್ ಬರುತ್ತಲ್ಲ ಅಂತ ಹೇಳಿ ಕೈಯಲ್ಲಿ ದುಡ್ಡಿರುತ್ತೆ, ಆ ಅಮೌಂಟನ್ನು ತೆಗೆದು ಅವ್ರು ಹೇಳಿರ್ತಕ್ಕಂಥ ಅಕೌಂಟ್ಗೆ ಹಾಕುವಂಥ ಕೆಲಸಗಳು ಮಾಡ್ತಾರೆ. ಆ ಅಕೌಂಟ್ಗೆ ಹಾಕ್ತಾ ಇದ್ದಂತೆ ಕ್ಷಣ ಮಾತ್ರದಲ್ಲಿ ಆ ಅಮೌಂಟು ಆ ಒಂದು ಹೋಗಿರ್ತಕ್ಕಂಥ ಅಕೌಂಟಿಂದ ಆ ಫ್ರಾಡ್ಗಳಾಗಿರ್ತಕ್ಕಂಥ ಚೀನಾದವ್ರು ಏನಿದ್ದಾರೆ ಅವರ ಅಕೌಂಟ್ಗೆ ಹೋಗಿ ಸೇರುತ್ತೆ. ಇದನ್ನು ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಂತರದಲ್ಲಿ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಸಾಕುವಂಥ ಕೆಲಸಗಳು ಮಾಡ್ತಾರೆ. ಅಂದರೆ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಒಂದು ಇಲ್ಲಿ ಭಾರತದವ್ರನ್ನೇ ಬಳಸ್ಕೊಳ್ಳುವಂತಹ ಕೆಲಸಗಳು ಮಾಡ್ತಾರೆ. ಇಲ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಅಥವಾ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೇ ಬಳಸ್ಕೊತಾರೆ. ಅದಾದ ಬಳಿಕ ಇಲ್ಲಿ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಥವಾ ಅವರ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೇ ಬಳಸ್ಕೊಂಡು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ 10% ಕೊಡ್ತಾರೆ. ಅದೇ ರೀತಿಯಾಗಿ ಮೋಸ ಮಾಡೋದಕ್ಕೂ ಕೂಡ ಈಗ ಒಂದು ಇಲ್ಲಿ ಭಾರತದಲ್ಲೇ ಎಲ್ಲರೂ ಕಂಪ್ಲೇಂಟ್ ಆಯಿತು ಅಂತ ಹೇಳಿದ್ರೆ ಅದನ್ನ ಹುಡುಕಾಟ ಮಾಡೋದು ಭಾರಿ ಕಷ್ಟ ಆಗುತ್ತೆ.
ಥಾಯ್ಲ್ಯಾಂಡು ಅಥವಾ ಶ್ರೀಲಂಕಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇದ್ದರೆ ಅಲ್ಲಿ ಕಾಲ್ ಸೆಂಟ್ರಿಂದ ನೇರವಾಗಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೇ ಅಲ್ಲಿ ಕರ್ಕೊಂಡು ಹೋಗಿ ಕೆಲಸ ಮಾಡಿಸಿ ಹೊಸ ಹೊಸ ರೀತಿಯಲ್ಲಿ ಪುಂಗುವಂತಹ ಮಾತುಗಳನ್ನ ಆಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಅಂದರೆ ಈ ರೀತಿಯಾಗಿ ನಮ್ಮಲ್ಲಿ ಟ್ರೇಡಿಂಗಲ್ಲಿ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಧ್ಯಾಹ್ನದೊಳಗಡೆ ಡಬಲ್ ಆಗಿಬಿಡುತ್ತೆ, ಸಂಜೆ ಒಳಗಡೆ ಟ್ರಿಪಲ್ ಆಗಿಬಿಡುತ್ತೆ, ಈ ರೀತಿಯಾಗಿ ಹೇಳುವಂಥ ಕೆಲಸಗಳು ಮಾಡ್ತಾರೆ. ನಂತರದಲ್ಲಿ ಇಲ್ಲೇ ಇದ್ದಂಥ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ, ಧನಿಕರು ಅಂದರೆ ಶ್ರೀಮಂತರು ಯಾರು ಇರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ಫೋನ್ ಮಾಡಿ ಆ ಅಕೌಂಟನ್ನು ಹಾಕಿಸುವಂಥ ಕೆಲಸಗಳು ಮಾಡ್ತಾರೆ. ಇಲ್ಲಿ 50 ಜನರಿಗೆ ಕಾಲ್ ಮಾಡಿದ್ರು ಕೂಡ ದಿನಕ್ಕೆ ಅದರಲ್ಲಿ 30 ಜನ ತಗಲಾಕಿರ್ತಾರೆ. ಆ ತಗಲಾಕೊಂಡಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಅಮೌಂಟ್ಗಳನ್ನು ಹಾಕಿ ಕಳ್ಕೊಂತಾರೆ. ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲೆಲ್ಲ ಪೊಲೀಸ್ನವ್ರು ಹುಡುಕಾಟ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಇಲ್ಲಿ ಭಾರತದ ಯಾರ್ಯಾರು ಕೂಲಿ ಆಳುಗಳಿರ್ತಾರೆ, ಇಲ್ಲಿ ಅಕೌಂಟ್ಗಳನ್ನು ರೆಡಿ ಮಾಡಿ ಕೊಟ್ಟವ್ರು ಇರ್ಬೋದು ಅಥವಾ ಈ ಒಂದು ಏನು ಆ ಒಂದು ಆ್ಯಪ್ನ ಡೆವಲಪ್ಮೆಂಟ್ ಮಾಡಿದವ್ರು ಇರ್ಬೋದು. ಒಂದು ವೇಳೆ ಮತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಏನು ಹೊರಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾನಲ್ಲ ಅಂಥ ಆ ವ್ಯಕ್ತಿನ ಕರೆ ಮಾಡಿ ಅಥವಾ ಆತನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಕಾಲ್ ಸೆಂಟ್ರಿಂದ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರು. ಆತ ತಗಲಾಕೊಂಡಿದ್ದು ಕೂಡ ಭಾರತದವನೇ, ಆತನು ಕೂಡ ಭಾರತದವನೇ. ಇಲ್ಲಿ ಚೀನಾದವರು ಒಂದು ಕಡೆ ಕೂತಿರ್ತಾರೆ, ನಮ್ಮ ದೇಶದ ಮೇಲ್ಗಡೆ ಕೂತಿರ್ತಾರೆ. ಅವರು ಇಲ್ಲಿ ಎಲ್ಲ ರೀತಿಯಲ್ಲಿ 140 ಕೋಟಿ ಜನರನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಆ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ಟೆಲಿಗ್ರಾಮ್ ಅನ್ನೋದು ಭಾರತದ ಒಂದು ಆ್ಯಪ್ ಅಂತ ಎಣಿಸ್ಕೊಂಡಿದ್ದೀರಿ, ಆದರೆ ಭಾರತದ ಆ್ಯಪ್ ಅಲ್ಲ ಇದು. ಎಷ್ಟು ದಿವಸದ್ದು ಬೇಕಾದರೂ ಯಾವ ಮೆಸೇಜ್ಗಳನ್ನು ಕೂಡ ಯಾವಾಗ ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಯಾವ ಗ್ರೂಪಿಂದ ಡಿಲೀಟ್ ಮಾಡಿದ್ರು ಕೂಡ ಅದು ಪರ್ಮನೆಂಟ್ ಡಿಲೀಟ್. ಅದ್ರ ಬಗ್ಗೆ ಪೊಲೀಸ್ನವರು ಮಾಹಿತಿ ಕೇಳಿದ್ರು ಕೂಡ ಟೆಲಿಗ್ರಾಮ್ನವರು ಕೊಡಲ್ಲ. ಟೆಲಿಗ್ರಾಮ್ನವ್ರು ಯಾಕೆ ಕೊಡಲ್ಲ? ರಷ್ಯಾದಲ್ಲಿ ಈಗ ಇರ್ತಕ್ಕಂಥದ್ದು ಇದು ರಷ್ಯಾದ ಆ್ಯಪ್ ಆಗಿರೋಕ್ಕೋಸ್ಕರ ಅಲ್ಲಿಗೆ ಒಂದು ಲೆಟ್ರನ್ನು ಬರೆದು ಕಳಿಸ್ಬೇಕಾಗುತ್ತೆ ಪೊಲೀಸ್ನವರು. ಆದರೆ ಅವ್ರು ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಡಲ್ಲ. ನಾವೇನು ನೆನೆಸ್ಕೊಂತೀವಿ, ಇದು ಟೆಲಿಗ್ರಾಮ್ ಅಂತ ಹೆಸರು ಇದೆಯಲ್ಲ ಅದು ಭಾರತದ್ದೇ ಆ್ಯಪು, ಆ ಕಾರಣಕ್ಕೋಸ್ಕರ ಏನು ಸಮಸ್ಯೆ ಇಲ್ಲ ಅಂತ. ಇದನ್ನೇ ಬಂಡವಾಳವಾಗಿ ಬಳಸ್ಕೊಂಡವರು ಯಾವುದೇ ರೀತಿಯ ಸಾಕ್ಷ್ಯಗಳೇ ಉಳಿಸದೆ ನೇರವಾಗಿ ವರ್ಷಕ್ಕೆ 2 ಲಕ್ಷದಿಂದ 3 ಲಕ್ಷ ಕೋಟಿಯಷ್ಟು ಅಮೌಂಟ್ಗಳನ್ನು ಚೈನಾಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದು ಈಸಿಯಾಗಿ ಇಲ್ಲಿರ್ತಕ್ಕಂಥ ಒಂದು ಅಕೌಂಟಿಗೆ ಹಾಕ್ತಾ ಇದ್ದಂತೆ ಅವ್ರ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಇಂತಹ ಈ ಒಂದು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ವಂಚಕರ ಕೈಗೆ ಈಸಿಯಾಗಿ ಈ ವ್ಯಕ್ತಿಗಳು ತಗಲಾಕಂತ ಇದ್ದಾರೆ. ಯಾರ್ಯಾರು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ನಮ್ಮ ದೇಶದವರೇ ಅವರು ತಗಲಾಕಂತ ಇದ್ದಾರೆ. ಇದರಿಂದ ಭಾರಿ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನಾವೆಲ್ಲ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಹಣಕ್ಕೂ ಕೂಡ ಒಂದು ಕೊಕ್ಕೆ ಬೀಳುತ್ತೆ, ಸಮಸ್ಯೆಗಳಾಗ್ತವೆ. ಇದ್ರ ಬಗ್ಗೆ ತಿಳ್ಕೋಬೇಕು. ಅಂದರೆ ಸೈಬರ್ ಕ್ರೈಮ್ ಹಿಂಗೆಲ್ಲ ಆಗುತ್ತೆ, ನಾವು ಇವಾಗ ₹1 ಹಾಕಿದರೆ ₹1000 ಸಿಗುತ್ತೆ ಅಂತ ಹೇಳಿ ಯಾವುದ್ಯಾವುದೋ ಗೇಮಿಂಗ್ ಆ್ಯಪು ಅಥವಾ ಟ್ರೇಡಿಂಗ್ ಆ್ಯಪು ಇನ್ನೊಂದು ಯಾವುದಕ್ಕೂ ಹಾಕಿ ಕಳ್ಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ಇಲ್ಲಿ ಚೈನಾದವರ ಮುಖವಾಡ ಹಾಕ್ಕೊಂಡು ಇಲ್ಲಿ ನಮ್ಮನ್ನು ದಾಳವಾಗಿ ಬಳಸ್ಕೊಳ್ಳುವಂಥ ಕೆಲಸಗಳು ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಯಾರೋ ಒಬ್ಬರು ಒಂದು ಅಕೌಂಟ್ಗೆ ಈ ರೀತಿ ಹಾಕಿದರೆ ಈ ರೀತಿಯಾಗಿ ನಾವು ದುಡ್ಡು ಕೊಡ್ತೀವಿ ಅಥವಾ ಒಂದು ಆ್ಯಪ್ ಇದೆ, ಟ್ರೇಡಿಂಗ್ ಆ್ಯಪ್ ಇದೆ, ಇಷ್ಟು ಹಾಕಿ ಅಂತ ಹೇಳಿದರೆ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ಇರಬೇಕು. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ದುಡ್ಡು ಕಳ್ಕೊಂಡೇನೆ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಆ ಕಂಪ್ಲೇಂಟ್ ಕೊಟ್ಟಾಗ ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಾದರೂ ಸಮಸ್ಯೆಗಳನ್ನು ಬಗೆಹರಿಸೋ, ಇಲ್ಲಿದ್ದಂಥವರೇ ಬೇರೆ ದಾರಿ ಅಡ್ಡ ದಾರಿಯನ್ನು ಹಿಡಿಯುವಂಥ ಕೆಲಸಗಳು ಮಾಡ್ತಾರೆ. ಅಂಥವ್ರನ್ನಾರು ಕರೆದು ಅವರಿಗೆ ಒಂದು ಜೈಲಿಗೆ ಕಳಿಸುವಂಥದ್ದು ಅಥವಾ ಅವರಿಗೆ ಒಂದು ಬುದ್ಧಿವಾದ ಮಾತುಗಳನ್ನು ಹೇಳುವಂಥ ಕೆಲಸಗಳನ್ನಾರು ಪೊಲೀಸ್ನವ್ರು ಮಾಡ್ತಾರೆ. ಇಲ್ಲದೆ ಹೋದರೆ ಸುಮ್ಮನೆ ನಮ್ಮ ದೇಶದವ್ರನ್ನೇ ಹಿಡಿದು ಇಲ್ಲಿ ಅರೆಸ್ಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಇಲ್ಲಿ ಚೀನಾದವರು ಅಲ್ಲಿ ಕೂತ್ಕೊಂಡು ಈಸಿಯಾಗಿ ಅಮೌಂಟ್ಗಳು ಮಾಡ್ತಾರೆ. ಇದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ಕೋಬೇಕು. ಭಾರತೀಯರಾಗಿ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೋಬೇಕು. ಪ್ರತಿ ದಿವಸವೂ ಕೂಡ ಹೊಸ ಹೊಸ ಆ್ಯಪ್ಗಳನ್ನು ಬಿಟ್ಟು ನಮ್ಮನ್ನು ಮಂಗ ಮಾಡುವಂತಹ ಕೆಲಸಗಳು ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಭಾರತೀಯರಾದ ನಾವು ಎಚ್ಚೆತ್ಕೊಂಡು ಪ್ರತಿಯೊಂದು ವಿಚಾರವನ್ನು ಕೂಡ ಕೂಲಂಕುಷವಾಗಿ ಯೋಚಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ.